ಗೈಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಸಂಡೇ ಅಲ್ಲ, ಇವತ್ತು ಸಂಡೇ ರೈಡ್ ಹೋಗೋಣ ಅಂತ ಮಾಡಿದೀವಿ. ಇವಾಗ ಟೈಮ್ ಬೇರೆ 5 o'clock ಆಗಿದೆ. ಸೊ ಒಬ್ನೇ ಹೋಗ್ತಾ ಇಲ್ಲ, ಫ್ರೆಂಡ್ಸ್ ಬರ್ತಾರೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಮೀಟ್ ಆಗೋಣ, ಅಲ್ಲೇ ಮತ್ತೆ ಜಾಯಿನ್ ಆಗಿ ರೈಡ್ ಮಾಡೋಣ. ಎಲ್ಲೆಲ್ಲಿ ಹೋಗ್ತೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇವತ್ತು ನಮ್ಮ ಜೊತೆನೇ ಇರಿ. ಹಾಯ್ ಗಾಯ್ಸ್, ಫೈನಲಿ ಎಲ್ರು ಜಾಯಿನ್ ಆಗಿದ್ದೀವಿ. ನೋಡಿ, ಎಲ್ರು ಜಾಯಿನ್ ಆಗಿದ್ದೀವಿ. ಈಗ ರೈಡ್ ಮಾಡೋಣ. ಲೆಟ್ಸ್ ಗೋ. ಗೈಸ್, ಇಲ್ಲಿ ನಮ್ಮ ಪೆಟ್ರೋಲ್ ಖಾಲಿ ಆಗಿತ್ತು. ಸೊ ಪೆಟ್ರೋಲ್ ತರೋಣ ಅಂತ ಹೋಗಿದ್ವಿ ಅಲ್ಲಿ ರನ್ನಿಂಗಲ್ಲಿ. ಸೊ 1,2,3 ಹೇಳ್ತಾಯಿದ್ರು ಗೈಸ್. ಏನಪ್ಪ ಅಂದರೆ, ಈ ಪೆಟ್ರೋಲ್ ಬಂಕಲ್ಲಿ 112 ಇದ್ದರೆ ಇಲ್ಲಿ 140 ರುಪೀಸ್ ಹೇಳ್ತಾಯಿದ್ರು. ಸೊ ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ನಾವು ಹೋಗೋ ಪ್ಲೇಸಲ್ಲಿ ಪೆಟ್ರೋಲ್ ಬಂಕ್ ಇರಲಿಲ್ಲ. ಸೊ ಅನಿವಾರ್ಯವಾಗಿತ್ತು, ಪೆಟ್ರೋಲ್ ಹಾಕಲೇಬೇಕು. ಅದಕ್ಕೆ ಫೈನಲಿ ಅವರು ಸ್ವಲ್ಪ ವಾದ ಮಾಡಿ ಲಾಸ್ಟಿಗೆ 130 ರುಪೀಸ್ ಹಾಕಿದ್ರು ಫರ್ ಲೀಟರಿಗೆ. ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಅಲ್ಲಿ ನಿಯರ್ ಬೈ ಯಾವುದು ಪೆಟ್ರೋಲ್ ಬಂಕ್ ಇರಲಿಲ್ಲ, ಅದು ಬೇರೆ ಅರ್ಲಿ ಮಾರ್ನಿಂಗು. ಸೊ ಅದಕ್ಕೆ ಫೈನಲಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಇಬ್ಬರು ಸೇರಿ ಪೆಟ್ರೋಲ್ ಹಾಕಿಸಿದ್ವಿ. ಗೈಸ್, ಟೀ ಕುಡಿಯೋಣ ಅಂತ ಬಂದಿದ್ವಿ. ಟೀ ಶಾಪ್ ಇಲ್ಲೇ ಇದೆ, ನೋಡಿ. ಸೊ ಹಂಗೆ ನಾವು ನಮ್ ಗಾಡಿಯಲ್ಲೂ ಪೆಟ್ರೋಲ್ ಇರ್ಲಿಲ್ಲ. ಪೆಟ್ರೋಲ್ ಕಾಸ್ಟ್ ಮಾತ್ರ ಜಾಸ್ತಿ ಆಯ್ತು. ಒನ್ 130 ರುಪೀಸ್, ಬಟ್ ಜಾಸ್ತಿ ಕಾಸ್ಟ್ಲಿ ಆಯ್ತು. ಬಟ್ ಏನ್ ಮಾಡಕ್ ಆಗಲ್ಲ. ಈ ತರ ಪ್ಲೇಸ್ ಇದೆ, ಈ ತರ ಪ್ಲೇಸ್ ಅಲ್ಲಿ ಪೆಟ್ರೋಲ್ ಸಿಗುವುದೆಲ್ಲ ಕಷ್ಟ. ಸೊ ಅದಕ್ಕೆ 130 ರುಪೀಸ್ ಲೀಟರ್ಗೆ. ಸೊ ಮಾರ್ನಿಂಗ್ ರೈಡ್ ವ್ಯೂ ಮಾತ್ರ ಚೆನ್ನಾಗಿರುತ್ತೆ. ಇನ್ನು ಕತ್ಲಲ್ಲಿ ಇದೀವಿ. ಗೈಸ್, ಹೋಗೋ ಮಾತ್ರ ವ್ಯೂ ಮಾತ್ರ ಸಖತ್ತಾಗಿತ್ತು. ನೋಡಿ ಯಾವ ಥರ ವ್ಯೂ ಇದೆ. ಮಾರ್ನಿಂಗ್ ರೈಡ್ ಮಾಡೋದು ಮಾತ್ರ ನಮಗೂ ಸ್ವಲ್ಪ ವ್ಯೂ ಎಲ್ಲ ನೋಡಬೇಕಂತ ತುಂಬ ಆಸೆ. ಫೈನಲಿ ಬಂದಾಯ್ತು. ಎಲ್ಲಿಗೆ ಬಂದಿದೀವಿ ಅಂದ್ರೆ, ಫ್ರೆಂಡ್ ತೋಟ. ಅದ್ರಲ್ಲೇನೋ ತೋಡಿ ಸಿಕ್ತ ಅಂತ ಹೇಳಿದ್ರು, ಅಂದ್ರೆ ನೀರ. ಸೊ ನಾನೇನ್ ಡ್ರಿಂಕಿಂಗ್ ಮಾಡಲ್ಲ. ಇವ್ರದ್ದೇ ಪ್ಲಾನ್. ಇವ್ರದ್ದೇ ಪ್ಲಾನ್. ಗಾಯ್ಸ್, ನವಿಲು ಬೆಳಗಿನ ಜಾವ ಈ ತರ ಸೌಂಡ್ ಕೇಳೋದು ತುಂಬಾ ಖುಷಿ ಆಗುತ್ತೆ ಗಾಯ್ಸ್. ಪಕ್ಷಿ ಎಲ್ಲ ಕೂಗಾಡುದು.
Guys, ನೋಡಿ ನಾವು ಕಳೆದ ಸ್ವಲ್ಪ ಸಮಯವಾದರೂ ತೋಟ ಮಾತ್ರ ಅದ್ಭುತವಾಗಿತ್ತು. ಎಲ್ಲ ತೆಂಗಿನ ಮರ, ಎಲ್ಲ ಬಾಳೆ ಗಿಡ ಆ ಥರನೇ ಇರೋದು. ಗೈಸ್, ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸೋಣ ಅಂತ ಅನ್ಕೊಳ್ತೀನಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್.